ನೋಡಿ, ರಿಯಲ್ ಬಿಸ್ನೆಸ್ ಅಂದ್ರೆ ಇದು. ಒಂದು ಫ್ಯಾಕ್ಟರಿ ಇಲ್ಲ, ಒಂದು ಫ್ಯಾನ್ಸಿ ಸೆಟಪ್ ಇಲ್ಲ, ಇನ್ವೆಸ್ಟರ್ ಅಂತೂ ಮೊದಲೇ ಇಲ್ಲ. ಆದ್ರೂ ಇವರು ತಿಂಗಳಿಗೆ ಲಕ್ಷಾನ್ ಗಟ್ಟಲೆ ಅರ್ನ್ ಮಾಡ್ತಾರೆ. ಹೇಗಂತೀರಾ? ಹೇಳ್ತೀನಿ ಕೇಳಿ. ಇವರೇ ರೋಹಿತ್ ಚೌರಾಸಿಯಾ. ಇವರೊಂದು ಸ್ಟ್ರಾಟಜಿ ತುಂಬಾ ಸಿಂಪಲ್. ಚಳಿಗಾಲದಲ್ಲಿ ಹಸಿರು ಬಟಾಣಿ ರೇಟ್ ಅನ್ನೋದು ತುಂಬಾ ಕಮ್ಮಿ ಇರುತ್ತೆ. ಜಸ್ಟ್ 5ರಿಂದ 10 ರೂಪಾಯಿ ಅಷ್ಟೇ 1 kg. ಸೊ ಇವರು ಇದನ್ನ ಬಲ್ಕ್ ಆಗಿ ಪರ್ಚೇಸ್ ಮಾಡ್ತಾರೆ. ಅಂಡ್ 2 kg ಬಟಾಣಿ ಸುಳಿದ್ರೆ ಅರೌಂಡ್ 1 kg ಕಾಳು ಸಿಗುತ್ತೆ. ಅದನ್ನ ಚೆನ್ನಾಗಿ ಕ್ಲೀನ್ ಮಾಡಿ ಫ್ರೀಜರ್ ಮಿಷಿನ್ ನಲ್ಲಿ ಹಾಕಿ ನೇರವಾಗಿ -1 ಟೆಂಪರೇಚರ್ ನ ಇಟ್ಟು ಆ ಸ್ಟೋರೇಜ್ ನಲ್ಲಿ ಸ್ಟೋರ್ ಮಾಡ್ತಾರೆ. ಆದ್ರೆ ಇಲ್ಲಿ ಅಸಲಿ ಗೇಮ್ ಶುರು ಆಗೋದೇ ಇಲ್ಲಿ. ಸೊ ಬೇಸಿಗೆ ಕಾಲ ಬಂದಾಗ ಬಟಾಣಿ ಸಿಗೋದು ತುಂಬಾ ಕಷ್ಟ. ಆಗ ಅದಕ್ಕೆ ಸ್ವಲ್ಪ ಡಿಮ್ಯಾಂಡ್ ಜಾಸ್ತಿನೇ ಇರುತ್ತೆ. ಆಗ ರೋಹಿತ್ ಹತ್ರ ಇರೋ ಆ ಸ್ಟೋರ್ ನಲ್ಲಿ ಇಟ್ಟಿರೋ ಬಟಾಣಿ ಅದಾದ್ರೆ 1 kg ಬಟಾಣಿ ಬಂದ್ಬಿಟ್ಟು 300 ರೂಪಾಯಿಂದ 200 ರೂಪಾಯಿ ಗಂಟೆ ಸೇಲ್ ಆಗುತ್ತೆ. ಸೊ ಈ ತರ ಇರುತ್ತೆ ಅಂದು ಕಸ್ಟಮರ್ಸ್ ಗೆ ಸೇಲ್ ಮಾಡ್ತಾರೆ. ಇವರ ಲಾಜಿಕ್ ತುಂಬಾ ಸಿಂಪಲ್. ಸೀಸನ್ ಅಲ್ಲಿ ಕಮ್ಮಿ ರೇಟ್ ಗೆ ತಗೊಂಡು ಆಫ್ ಸೀಸನ್ ಅಲ್ಲಿ ಡಿಮ್ಯಾಂಡ್ ಇದ್ದಾಗ ಹೈ ರೇಟ್ ಗೆ ಮಾರ್ತಾರೆ. ಸೊ ಇದನ್ನೇ ಬಿಸ್ನೆಸ್ ನಲ್ಲಿ ಸಪ್ಲೈ ಅಂಡ್ ಡಿಮ್ಯಾಂಡ್ ಅಡ್ಜಸ್ಟ್ಮೆಂಟ್ ಅಂತ ಕರೀತಾರೆ. ಸೊ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ತಪ್ಪದೆ ಕಮೆಂಟ್ ಮಾಡಿ. ಸೊ ಇದೇ ತರ ಮತ್ತಷ್ಟು ಬಿಸ್ನೆಸ್ ಅಂಡ್ ಫೈನಾನ್ಸ್ ವಿಡಿಯೋಸ್ ನ ಮಿಸ್ ಆಗದೆ ನೋಡದೇ ಇರೋದಕ್ಕೆ ಇವಾಗಲೇ ಈ ಪೇಜ್ ನ ಫಾಲೋ ಮಾಡ್ಕೊಳ್ಳಿ. ಸಿಗೋಣ ಮತ್ತೆ.